ಪ್ಲೀಸ್ ಈ ವಿಡಿಯೋನ ಎಷ್ಟಾಗತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಇಂಥ ಸ್ಕ್ಯಾಮ್ ಗಳಿಂದ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಎಲ್ಲರ ಕೈಗೂ ಸಿಗೋದು ಇಸ್ ವೆರಿ ಇಂಪಾರ್ಟೆಂಟ್. ಈಗ ಏನಾಯ್ತು, ನಾವು ಮಕ್ಕಳೆಲ್ಲ ಟ್ರಾವೆಲ್ ಅಲ್ಲಿ ಇದೀವಿ, ಮನೆಗೊಂದು ಪಾರ್ಸೆಲ್ ಬರುತ್ತೆ ಅಂಡ್ ಇದು ಎಷ್ಟು ಜೆನ್ವಿನ್ ಆಗಿದೆ ನೋಡಿ. ಪಾರ್ಸಲ್ ಅಮೆಝಾನ್ ಶಿಪ್ಪಿಂಗ್ ಅಂತಾನೆ ಇದೆ, ನಮ್ಮ ತಾಯಿ ಹೆಸರಿದೆ, ನಮ್ಮ ಮನೆ ಅಡ್ರೆಸ್ ಇದೆ, ನಮ್ಮ ಅಮ್ಮನ ನಂಬರ್ ಇದೆ, ಎಲ್ಲ ಇದೆ. ನಮ್ ತಂದೆ ಏನ್ ಮಾಡ್ತಾರೆ, ಮಕ್ಳದೇನೋ ಪಾರ್ಸೆಲ್ ಬಂದಿದೆ ಅಂತ ಹೇಳಿ ಕ್ಯಾಶ್ ಕೊಟ್ಬಿಟ್ಟು ರಿಸೀವ್ ಮಾಡ್ತಾರೆ. ಮನೆಗೆ ಬಂದ ಮೇಲೆ ಅವ್ರು ಹೇಳ್ತಾರೆ, ಏನೋ ನಿಮ್ ಪಾರ್ಸೆಲ್ ಬಂದಿದೆ ನೋಡಿ ಅಂತ ಹೇಳಿ. ಸರಿ, ಏನಿದು ಪಾರ್ಸಲ್, ನಾವ್ ಯಾರು ಆರ್ಡರ್ ಮಾಡಿಲ್ವಲ್ಲ, ಮಾಡಿರೋದೆಲ್ಲ ಬಂದಾಗಿದೆ, ಇದ್ಯಾವ ಪಾರ್ಸಲ್ ಅಂತ ಹೇಳಿ ಓಪನ್ ಮಾಡ್ತೀವಿ. ಅದ್ರ ಒಳಗಡೆ ಇದು ಬರುತ್ತೆ ಅಂಡ್ ಇದು ಎಷ್ಟ್ ಕೊಟ್ರಿ ಇದಕ್ಕೆ ಅಂತ ಕೇಳಿದ್ರೆ 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ. ಏನಿದು, ನಾವೇನು ಆರ್ಡರ್ ಮಾಡಿಲ್ಲ, ಮನೇಲಿ ಯಾರಾದ್ರೂ ಮಾಡಿದಾರೆ ಅಂತ ನಾವೆಲ್ಲರೂ ನಮ್ಮ ಅಕೌಂಟ್ ನ ಓಪನ್ ಮಾಡಿ ನೋಡಿದ್ರೆ ಅಮೆಝಾನ್ ಇಂದ ಇದರದ್ದು ಯಾವುದೇ ತರದ್ದು ಪ್ಲೇಸ್ಮೆಂಟ್ ಆಗಿಲ್ಲ, ಎಲ್ಲೂ ಮೆಸೇಜ್ ಗಿಸೇಜ್ ಎಲ್ಲ ಏನು ಬಂದಿಲ್ಲ. ಯಾಕೆ ಹಿಂಗೆ ಆಗಿದೆ ಏನು ಅಂತ ಹೇಳಿ ಗೂಗಲ್ ಅಲ್ಲಿ ಈ ತರದ್ದೆಲ್ಲ ಸ್ಕ್ಯಾಮ್ ಇದೆಯಾ ಏನು ಅಂತ ಚೆಕ್ ಮಾಡಿದ್ರೆ ಎಸ್, ಕೇರಳದಲ್ಲಿ ಕೂಡ ಇದೇ ತರದೊಂದು ಸ್ಕ್ಯಾಮ್ ಆಗಿದೆ. ಆರ್ಡರ್ ಮಾಡಿದವರು ಅಲ್ಲಿ ಇಲ್ಲ ಅಂತ ಹೇಳಿದಾಗ ರೆಸಿಡೆಂಟ್ ಗೆ ಕೊಟ್ಟಿದೀವಿ ಅಂತ ಹೇಳಿ, ಇಲ್ಲ ಯಾರಿಗೋ ಸೆಕ್ಯೂರಿಟಿಗೋ ಅವ್ರಿಗೋ ಇವ್ರಿಗೋ ಕೊಟ್ಟಿದೀವಿ ಅಂತ ಹೇಳಿ ಮೆನ್ಷನ್ ಕೂಡ ಮಾಡ್ತಾರೆ. ಇದನ್ನೇ ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ಇಂತ ಕಸ್ಟಮರ್ಸ್ ಇದಾರೆ ಅವ್ರದ್ದೆಲ್ಲಾರ್ದು ಇನ್ಫಾರ್ಮೇಶನ್ ನ ಕ್ಯಾಪ್ಚರ್ ಮಾಡಿ ಇಂತ ಕಸ್ಟಮರ್ಸ್ ಗೆ ಆರ್ಡರ್ ಮಾಡಿಲ್ಲದೆ ಇದ್ರು ಪ್ರಾಡಕ್ಟ್ಸ್ ನ ತಾವೇ ಕೆಲವು ಟ್ರೇಡರ್ಸ್ ಇದಾರೆ ಅವರೆಲ್ಲರೂ ಕಳಿಸ್ತಾರೆ. ಇದ್ಯಾವುದೋ ಆದ್ಯ ಟ್ರೇಡರ್ಸ್ ಇಂದ ಬಂದಿರೋದು, ನಾವು ಆರ್ಡರ್ ಮಾಡಿಲ್ಲ ಆ ಟ್ರೇಡರ್ಸ್ ಇಂದ. ನೋಡಿ, ಅಮೆಝಾನ್ ಇಂದ ಯಾರು ಬೇಕಾದ್ರೂ ಯಾ ಮಾರ್ಬೋದು. ಪ್ಯಾಕಿಂಗ್ ಅಂದ್ರೆ ಪ್ಯಾಕಿಂಗ್ ಇದು ಅಮೆಝಾನ್ ಇಂದಾನೇ ಬಂದಂಗಿದೆ. ಈ ತರದನ್ನೆಲ್ಲ ಕಳಿಸ್ಬಿಟ್ಟು ಮಂಗ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಗ್ರತೆಯಲ್ಲಿರಿ ಆಯ್ತಾ. ನಮಗೇನೋ 500 ರೂಪಾಯಿದು ಟೋಪಿ ಹಾಕಿ ಹೋಗಿದ್ದಾರೆ, ಇದೇ ರೀತಿ 5,000 ಚೊಂಬಾಕಿದ್ರೆ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆದಷ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಏನುಂಟು ಅದನ್ನ ರಿಜೆಕ್ಟ್ ಮಾಡಿ, ಏನೇ ಆರ್ಡರ್ ಮಾಡುತ್ತಿದ್ರು ಪೇಮೆಂಟ್ ಮಾಡಿಬಿಡಿ. ಇನ್ ಕೇಸ್ ನಿಮಗೆ ಅದು ಡೆಲಿವರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ರೀಫಂಡ್ ಕೂಡ ಬರ್ತದೆ ಅಲ್ವಾ. ಸೊ ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನೇ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಆರ್ಡರ್ ಮಾಡಿದ ಟೈಮ್ ಅಲ್ಲಿ ಅಲ್ಲಿ ಇಲ್ಲ